ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಬರುವ ಹಬ್ಬಗಳಿಗೆ ಟಫ್ ರೂಲ್ಸ್ ಜಾರಿಯಾಗಿದೆ. ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವಕ್ಕೆ ಕಠಿಣ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚಿನಷ್ಟು ಕೊಲೆಗಳು, ಒಂದು ರೀತಿಯಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಸ್, ಈ ಕೋಮು ಕಡೆಯವರು ಒಂದಷ್ಟು ಜನ, ಆ ಕೋಮು ಕಡೆಯವರು ಒಂದಷ್ಟು ಜನ ಸತ್ತರಲ್ಲ. ಇದಾದ ಮೇಲೆ ಅಕಸ್ಮಾತ್ ಹಬ್ಬಗಳ ಸಂದರ್ಭದಲ್ಲೂ ಈ ರೀತಿ ಗಲಾಟೆಗಳಾಗಬಹುದೇನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ದಾರಾ, ಅಥವಾ ಅಲ್ಲಿ ಬಿ ಜೆ ಪಿಯವರು ಬಹಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲ ಹಿಂದೂ ಹಬ್ಬಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಇವರು, ನಾವು ಹಬ್ಬ ಮಾಡೋಂಗಿಲ್ವಾ, ಆಚರಣೆ ಮಾಡೋಂಗಿಲ್ವಾ, ಯಾಕೆ ಈ ಥರ ಮುಗಿಬಿದ್ದಿದ್ದಾರೆ ಇವರು ಅಂತ. ನೋಡಿ, ಕೃಷ್ಣ ಜನ್ಮಾಷ್ಟಮಿ, ಮೊಸರು ಕುಡಿಕೆ ಉತ್ಸವ, ಗಣೇಶೋತ್ಸವಕ್ಕೆ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಇಲ್ಲಿ ಪೊಲೀಸ್ ಇಲಾಖೆಯ ಟಫ್ ರೂಲ್ಸ್ ವಿರುದ್ಧವಾಗಿ BJP ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. DJ ಸಂಪೂರ್ಣ ನಿಷೇಧ ಆಗಿರುತ್ತೆ. ರಾತ್ರಿ 10 ಗಂಟೆಗೆ ಧ್ವನಿವರ್ಧಕ ನಿಲ್ಲಿಸಬೇಕು. 10 ಗಂಟೆ ಮೇಲೆ ಧ್ವನಿವರ್ಧಕದಲ್ಲಿ ಯಾವುದೇ ಶಬ್ದ ಬರುವಂತಿಲ್ಲ. ರಾತ್ರಿ 11:30 ಆದಮೇಲಂತೂ ಮೆರವಣಿಗೆ ಮಾಡಲೇಬಾರದು ಅಂತ ನಿರ್ಬಂಧ ಮಾಡಿ ಪೊಲೀಸರು ನಿಯಮವನ್ನು ಮಾಡಿದ್ದಾರೆ. ಹೊಸ ನಿಯಮಗಳ ವಿರುದ್ಧವಾಗಿ ಗೃಹ ಸಚಿವರ ಎದುರುಗಡೆನೇ ಅಸಮಾಧಾನ ಹೊರಹಾಕಿದ್ದಾರೆ. BJPದು ಏನಪ್ಪ ಅಸಮಾಧಾನ ಇದರಲ್ಲಿ ಅಂತ ಹೇಳಿದ್ರೆ, ನೋಡಿ, ಕಳೆದ ವರ್ಷ ಶಾಲೆಗಳಲ್ಲಿ ಗಣೇಶೋತ್ಸವ ಮಾಡಬಾರದು ಅಂತ ಹೇಳಿದ್ರು ಇವರು. ಗಣೇಶ ಹಬ್ಬನ ಶಾಲೆಯಲ್ಲಿ ಮಾಡಬೇಡಿ ಅಂತ ಇದೇ ಪೊಲೀಸರು ಹೇಳಿದರು ಕಳೆದ ವರ್ಷ. ಈಗ ಮತ್ತೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಇವರು ಟೈಮ್ ಫಿಕ್ಸ್ ಮಾಡ್ತಾ ಇದ್ದಾರೆ. 10 ಗಂಟೆ ಒಳಗಡೆ ಇದಾಗಬೇಕು, 11:30 ಒಳಗಡೆ ಅದಾಗಬೇಕು. ಇದು ಯಾವ ಥರದ ಕಥೆ ಇದು? ಇಷ್ಟೇ ಸಮಯದ ಒಳಗಡೆ ಹಬ್ಬ ಮುಗಿಸ್ಕೊಳ್ಳಿ ಅಂತ ಇವ್ರು ಹೇಗೆ ಹೇಳ್ತಾರೆ ನಮಗೆ? ಇದರಿಂದ ಧಾರ್ಮಿಕ ಭಾವನೆಗಳು ಕೆರಳುವ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಕೋಮು ಸಂಘರ್ಷದ ಕಾರಣ ಕೊಟ್ಬಿಟ್ಟು ಇವರು ಹಿಂದೂ ಹಬ್ಬಗಳನ್ನು ಕಾರ್ನರ್ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇಗ ಅದನ್ನು ಮುಗಿಸ್ತಾ ಇದ್ದಾರೆ ಇವರು. ಇದು ಹಿಂದೂ ಸಮಾಜದ ಮೇಲಿನ ದಬ್ಬಾಳಿಕೆ ನೀತಿ. ಹಿಂದೂ ಸಮಾಜವನ್ನು ಕಟ್ಟಿಹಾಕೋ ನೀತಿಯನ್ನು ವಾಪಸ್ ಪಡೆದುಕೊಳ್ಳಲಿ. ಈ ಟಫ್ ರೂಲ್ಸ್ ವಾಪಸ್ ಪಡೆದೇ ಹೋದರೆ ಹಿಂದೂ ಸಮಾಜ ತಕ್ಕ ಉತ್ತರ ಕೊಡುತ್ತೆ ಇದಕ್ಕೆ ಅಂತ ಕೂಡ BJP ಶಾಸಕರು ಮಾತಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂ ಸಮಾಜವನ್ನು ದಮನಿಸ್ತಕ್ಕಂಥ ಪರಿಪಾಠಕ್ಕೆ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಇಳಿದಿರ್ತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಗಣೇಶೋತ್ಸವಗಳು ಮತ್ತು ಕೃಷ್ಣಾಷ್ಟಮಿಯಂತಹ ಕಾರ್ಯಕ್ರಮಗಳಿಗೆ ಕೋಮು ಸಂಘರ್ಷದ ಕಾರಣವನ್ನು ಕೊಟ್ಟು 11 ಗಂಟೆಯ ಒಳಗಡೆ ಅಷ್ಟಮಿ ಕಾರ್ಯಕ್ರಮ ಮತ್ತು ಗಣೇಶೋತ್ಸವ ಕಾರ್ಯಕ್ರಮ ನಿಲ್ಲಿಸಬೇಕು ಎನ್ನುವಂಥ ಒಂದು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಇದು ಖಂಡಿತವಾಗಿ ನಾವು ಇದನ್ನು ಖಂಡಿಸ್ತೇವೆ. ಇದು ಹಿಂದೂ ಸಮಾಜದ ಮೇಲೆ ನಿಮ್ಮ ದಬ್ಬಾಳಿಕೆಯ ನೀತಿಯನ್ನು ನೀವು ಅನುಸರಿಸಿದ್ದೀರಿ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಇದನ್ನು ಖಂಡಿತವಾಗಿ ವಿರೋಧ ಮಾಡ್ತೇನೆ. ಆದಷ್ಟು ಏನು ಈ ಕೋಮು ಭಾವನೆಯ ಮಾತುಗಳನ್ನು ಹೇಳಿ, ಸಂಘರ್ಷದ ಮಾತುಗಳನ್ನು ಹೇಳಿ ಈ ರೀತಿಯ ಹಿಂದೂ ಸಮಾಜವನ್ನು ಕಟ್ಟಿಹಾಕ್ತಕ್ಕಂಥ ಏನು ನೀವು ನಿಯಮವನ್ನು ಜಾರಿಗೆ ತಂದಿರಿ, ತಕ್ಷಣ ಅದನ್ನು ವಾಪಸ್ ಪಡಿಬೇಕೆನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದನ್ನು ಇದೇ ರೀತಿಯಾಗಿ ಮುಂದುವರಿಸಿದರೆ ಇದಕ್ಕೆ